ಹಣ ಗಳಿಸಿದ್ರೆ ಅಷ್ಟೇ ಶ್ರೀಮಂತರಲ್ಲ, ಹೃದಯ ಶ್ರೀಮಂತಿಕೆ ಇರಬೇಕು. ಹೃದಯ ಶ್ರೀಮಂತಿಕೆ ಇದ್ದಾಗ ಮಾತ್ರ ಅದು ನಿಜವಾದಂತ ಶ್ರೀಮಂತಿಕೆ. ನಿಜವಾಗ್ಲೂ ಅವರ ಹೃದಯ ಶ್ರೀಮಂತಿಕೆ ಈ ಮಕ್ಕಳಲ್ಲಿ ತೋರಿಸಿದ್ದಾರೆ. ಅವರು ಈ ಒಂದು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ ನಮ್ಮ ಪುರುಷಮ್ಮನವರು. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಗೋಧುಳಿಯ ಸಮಯದಲ್ಲಿ ಮುಸ್ಸಂಜೆಯ ಹೊತ್ತಿನಲ್ಲಿ ನಡೆಯುತ್ತಿರುವ ಸರಳ ಸುಂದರ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಹಾಗೂ ಪೋಷಕ ವೃಂದದವರೇ, ಸುತ್ತಮುತ್ತಲಿನ ಗ್ರಾಮದ ರೈತಾಪಿ ಜನರೇ, ಹಿರಿಯರೇ, ಸಹೃದಯದವರೇ ಹಾಗೂ ನಲ್ಮೆಯ ನೆಚ್ಚಿನ ಆತ್ಮೀಯ ನನ್ನ ಮಕ್ಕಳೇ, ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತಾ ಕೆಲವೇ ನಿಮಿಷಗಳಲ್ಲಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನಮ್ಮ ಶಾಲೆ ನಿಜವಾಗಿಯೂ ನಾನು ಯಾಕೆ ಮಾತನಾಡಬೇಕು ಅಂತ ಅನಿಸಿ ಮಾತನಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಶಾಲೆ 15 ವರ್ಷದ ಹಿಂದೆ ಕೇವಲ 27 ಮಕ್ಕಳಿದ್ದಂತ ಶಾಲೆ ಇವತ್ತು 450ಕ್ಕೂ ಹೆಚ್ಚು ಮಕ್ಕಳು ಇರೋದಕ್ಕೆ ಕಾರಣ ನನ್ನ ಪೋಷಕ ವೃಂದದವರು. ಅದರಲ್ಲೂ ಕೂಡ ಹಳೆಯ ಶಾಲೆ ನಡೆಸ್ತಾ ಇರ್ಬೇಕಾದ್ರೆ ಆ ಶಾಲೆ ಅಷ್ಟು ಸಮರ್ಪಕವಾಗಿ ಇರಲಿಲ್ಲ. ಅದು ಆದ್ರೂ ಕೂಡ ನನ್ನ ಸುತ್ತಮುತ್ತಲಿನ ಪೋಷಕ ವೃಂದದವರು ಇಲ್ಲ ಮೇಡಮ್, ಈ ರೀತಿ ಅದನ್ನ ಬದಲಾಯಿಸಿ ಆ ರೀತಿ ಮಾಡಿ ಅಂತ ಹೇಳಿ ನಮ್ಗೆ ಪ್ರೋತ್ಸಾಹವನ್ನ ನೀಡಿ ನಮ್ಗೆ ಅವಕಾಶವನ್ನ ಮಾಡಿಕೊಟ್ಟಂತ ಶಾಲೆಯನ್ನ ಇಷ್ಟು ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಪೋಷಕ ವೃಂದದವರಿಗೆ ನಾನು ಕೃತಜ್ಞತೆಯನ್ನ, ನಲ್ಲಿ ಶಾಲೆಯನ್ನ ಸ್ಥಾಪನೆ ಮಾಡಿ ನಮಗೆ ಕೊಟ್ಟಂತ ರಾಜಣ್ಣ ಹಾಗೂ ಸುರೇಂದ್ರಣ್ಣರವರ ಕುಟುಂಬಕ್ಕೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ. ಅಲ್ಲದೆ ಈ ಒಂದು ಶಾಲೆಗೆ ಜಾಗವನ್ನ ಮಾಡಿಕೊಟ್ಟಂತಹ ಶಿವರಾಜಣ್ಣ ಅವರ ಸಮಸ್ತ ಜನತೆಗೂ ಕುಟುಂಬದವರಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಈ ಜಾಗವನ್ನ ಕೊಡಿಸ್ಲಿಕ್ಕೆ ಸಹಕರಿಸಿದಂತಹ ದೇವರಾಜಣ್ಣ ಹಾಗೂ ಶ್ರೀಧರಣ್ಣರಿಗೂ ಕೂಡ ನಾನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಲ್ಲದೆ ಮಕ್ಕಳೇ, ಹಳೆಯ ವಿದ್ಯಾರ್ಥಿಗಳ ನೀವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಾ. ನೀವೆಲ್ಲರೂ ಕೂಡ ನಾನು ಹೇಳೋದಿಷ್ಟೇನೆ, ಮನುಷ್ಯ ಏನೇ ಸಂಪಾದನೆಯನ್ನ ಮಾಡಿದ್ರು, ಏನೇ ಕೋಟಿಗೆ ಬದುಕಿದ್ರು ಕೂಡ ಸಾರ್ಥಕತೆ ಆಗೋದು ನಮ್ಮಲ್ಲಿನ ಸಂಸ್ಕಾರಗಳು, ನಮ್ಮಲ್ಲಿನ ನಡೆ ನುಡಿಗಳು. ನಾವೆಲ್ಲರೂ ಕೂಡ ಪೋಷಕ ವೃಂದದವರು ನಾವುಗಳೆಲ್ಲರೂ ಕೂಡ ಉತ್ತಮವಾದಂತಹ ಸಂಸ್ಕಾರವನ್ನ ಹೊಂದಿ ಉತ್ತಮವಾದಂತಹ ನಡೆ ನುಡಿಯನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸೋಣ. ನನ್ನ ಹಳೆಯ ವಿದ್ಯಾರ್ಥಿ ಬಂಧುಗಳೇ, ನಿಮಗೆ ಒಳ್ಳೆಯ ಸ್ನೇಹಿತ ಸಿಕ್ಕಿದರೆ ನೀವು ಬದುಕಿದ್ದಂತೆ, ಕೆಟ್ಟ ಸ್ನೇಹಿತನೊಡನೆ ನಾವು ಬೆರೆತಲ್ಲಿ ನಾವು ಸತ್ತಂತೆ. ಅದರಿಂದ ಮಕ್ಕಳೇ, ನಿಮಗೆ ಒಳ್ಳೆಯ ಒಂದು ಗುಣವನ್ನು ಕೂಡ ನಾವು ಕೊಟ್ಟಿದ್ದೇವೆ, ಬೆಳೆಯುವ ಪೈರು ಮೊಳಕೆಯಲ್ಲಂತೆ. ಅದರಿಂದ ಮಕ್ಕಳೇ, ಎಲ್ಲರೂ ಕೂಡ ಸತ್ಪ್ರಜೆ ಆಗುವಲ್ಲಿ ಸುಸಂಸ್ಕೃತರಾಗಿ ಒಳ್ಳೆಯ ಸಂಸ್ಕಾರವನ್ನು ಮೈಗೂಡಿಸಿಕೊಂಡು ನನಗಾಗಿಗಿಂತ ಹೆಚ್ಚಾಗಿ ಇತರರಿಗಾಗಿ ಬದುಕುವ ಒಂದು ಕಲೆಯನ್ನ ನಾವು ಅರಿಯೋಣ ಮಕ್ಕಳೇ. ಯಾಕೆಂದ್ರೆ ಬದುಕು ಕ್ಷಣಿಕ, ಕಣ್ಣು ಮುಚ್ಚಿದರೆ ಸಾವು, ಕಣ್ಣು ತೆರೆದರೆ ಬದುಕು. ಕಣ್ಣು ಮುಚ್ಚಿ ಕಣ್ಣು ಬಿಡುವ ಕ್ಷಣಿಕ ಬದುಕಿನಲ್ಲಿ ನಾನು ಎಷ್ಟು ವರ್ಷ ಬದುಕಿದೆ ಎನ್ನುವುದಕ್ಕಿಂತ ಹೇಗೆ ಬದುಕಿದೆ ಎನ್ನುವುದು ಮುಖ್ಯ ಮಕ್ಕಳೇ. ನಾವೆಲ್ಲರೂ ಕೂಡ ಅದರಲ್ಲೂ ಕೂಡ ಪ್ರಯಾಣದಲ್ಲಿ ದಿನನಿತ್ಯ ನಿಮಗೆ ನಾನು ಓದುವುದಕ್ಕಿಂತ ಹೆಚ್ಚಾಗಿ ನಮ್ಮ ಚಲನವಲನ, ಗೌರವಿಸುವಾದಂತ ಬದುಕು, ಸುಸಂಸ್ಕೃತವಾದಂತ ಜೀವನವನ್ನ, ಸಮರಸ ಜೀವನ ಹುಂಟು ಬಿಟ್ಟು ಲೆಫ್ಟ್ ರೈಟ್ ಚಾರಿ, ಯಾಕೋ ಏನು ಮರೆತು ಬಿಟ್ಟ ಅವನ ಮನೆಯ ದಾರಿ. Mr. and Mrs. Ramachan.